ಈ ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಕೂಡ ವಾಸ್ತವ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು. ಮಹಿಳೆಯರ ಬಳಿನೇ ಹೋಗಿ ನಿಮಗೆ ಎಷ್ಟು ತಿಂಗಳು ದುಡ್ಡು ಬಂದಿದೆ, ಯಾವ ತಿಂಗಳಿಂದ ಬಂದಿಲ್ಲ, ಸೊ ಇದೆಲ್ಲದರ ಬಗ್ಗೆ ಕೆಲವರು ಮಾತನಾಡಿದ್ರು. ಏನು ಹೇಳಿದ್ರು? 4 ತಿಂಗಳಿಂದ ಬಂದಿಲ್ಲ ಸ್ವಾಮಿ ನಮಗೆ ದುಡ್ಡು, ಕೆಲವರು 5-6 ತಿಂಗಳು ಅಂತಲೂ ಹೇಳಿದ್ದಾರೆ. ಗೃಹಲಕ್ಷ್ಮಿ ಕಂತು ಯಾವಾಗಿಂದ ಬಾಕಿ ಇದೆ, ರಾಜ್ಯದ ವಿವಿಧ ಭಾಗದ ಗೃಹಲಕ್ಷ್ಮಿಯರು ಏನು ಹೇಳ್ತಾರೆ? ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್. ತುಂಬ ಜನ ಮಾತಾಡಿದ್ದಾರೆ, ಅಯ್ಯೋ ನಮಗೆ ಮರ್ತೇ ಹೋಗಿದೆ ದುಡ್ಡು ಬಂದಿರೋದು ಯಾವಾಗ ಬಂತು ಅಂತ, ತುಂಬ ಹಿಂದಿನ ಬಂದಿಲ್ಲ ಅಂತ. ಹೋಗಿ ಬ್ಯಾಂಕ್ಗೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಡೋಣ ಅಂತಂದರೆ ಪಾಸ್ಬುಕ್ ಎಂಟ್ರಿ ಮಾಡದೆ ಕಳಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಹಾಗಾದರೆ ಈಗ ನಾವು ಗೃಹಲಕ್ಷ್ಮಿ ರೊಕ್ಕ ಬಂದಿಂದ ನಮಗೂ ಒಂದು ಸ್ವಲ್ಪ ಬಾಡಿಗೆದು ಅಡಚಣೆ ಭಾಳ ಐತ್ರಿ ಸರ್. ಅದು ಬಾಡಿಗೆ ಸಂಬಂಧ ನಾವು ಒಂದು ಸ್ವಲ್ಪ ಯಾವ್ದಾರು ಒಂದು ಹೆಲ್ಪ್ ಆಕತ್ತೆ ಅಂತ ಮಾಡ್ತೀವಿ. ನಮ್ಮದು ಮಗ ಒಂದು ಸ್ವಲ್ಪ ಹಂಗಂಗೆ ದುಡ್ಡು ಸಂಬಂಧ ಅವ್ರ ಪೇಮೆಂಟ್ ಅದು ಸರಿಯಾಗಿ ಕೊಡ್ತಿದ್ದಿಲ್ಲ ರೀ. ಸೊ ಅದಕ್ಕೆ ನಾವು ಒಂದು ಯಾವ್ದಾರು ಒಂದು ಹೆಲ್ಪ್ ಆದಿತ್ತಂತ ವಿಷಯದಿಂದ ನಾವು ಇದನ್ನು ಮಾಡ್ಕೊಂಡಿದ್ದೀವಿ ರೀ. ಈಗ 6 ತಿಂಗಳು ಆಯ್ತು ರೀ ಸರ್, ಅದು ನಮಗೇನು ಪೇಮೆಂಟ್ ಬಂದೇ ಇಲ್ಲ ರೀ. ಒಂದು ಯಾವುದೋ ಒಂದು ವಿಷಯದಿಂದ ಮಕ್ಕಳ ಸ್ಕೂಲಿಗೆ ಅದಕ್ಕೆ ಇದಕ್ಕೆ ನಮ್ಗೆ ಹೆಲ್ಪ್ ಆಕೈತೆ ರೀ. ಈಗ 6 ತಿಂಗಳು ಆಯ್ತು ನೋಡ್ರಿ ಸರ್. ಈಗ ಅಂದ್ರೆ ನಾನು ಇಲ್ರಿ ಬಂದೇ ಇಲ್ರಿ ಸರ್. ಇಲ್ರಿ, ಅದು ಬರ್ಲಾರ್ದಕ್ಕೆ ನಾವು ಮತ್ತಿನ್ನು ಎಲ್ಲಿ ನಾವು ಎನ್ಕ್ವೈರಿ ಮಾಡಬೇಕು ಏನು ಅನ್ನೋದು ನಮ್ಗೆ ಅಷ್ಟೊಂದು ಇದು ಆಗಲಿಲ್ಲ ರೀ. ಅದಕ್ಕೆ ನಾವು ಸುಮ್ಮ ಬಿಟ್ಕೊಂತೀವಿ. ಎಲ್ಲರೂ ಒತ್ತಟ ಇಲ್ಲಿ ಬಂದಾಗ ಏನಾರು ಒಂದು ಯಾವುದೋ ಒಂದು ಉದ್ದೇಶದಿಂದ ನಮ್ಗೆ ಒಂದು ತಿಂಗಳು 5-6 ತಿಂಗಳು ಬಿಡ್ತಾನೆ ರೀ. ಒಂದು ತಿಂಗಳದ್ದು ಹಾಕ್ತಾನೆ, ಒಂದು ತಿಂಗಳ ಮೇಲೆ ಒಟ್ಟು ಬಂದಾರಿ. ಮತ್ತು ನಮ್ಗೆ ಗುಳಿಗೆಗೆ ಅದಕ್ಕೆ ಇದಕ್ಕೆ ಬೇಕ್ರಿ. ನನ್ನ ಮಗ ಆಟಾಕಿ ಸತ್ತನ್ರಿ. ನಾ ಈಗ ನೋಡೋರು ಯಾರು ಇಲ್ರಿ ನಮ್ಗೆ. ಆಕೆ ತರಬೇಕಟ್ಟು ನಾವು ದುಡ್ಕೊಂಡು ತಿನ್ಬೇಕಟ್ರಿ. ಹಂಗೆ ಅದ್ರ ಮೇಲೆ ನಡ್ಕೊತೀವಿ ನೋಡ್ರಿ. ಏನು ಮಾಡ್ತೀರಿ? ನಮ್ದು ಭಾಳ ಸಮಸ್ಯೆ ಐತಿ ರೀ. ಇಟ್ಟಿಟ್ಟ ಸಮಸ್ಯೆ ಇಲ್ರಿ. 2,000 ರೂಪಾಯಿ ಹಾರ್ಟಿಂದು ಆಪ್ರೇಷನ್ ಆಗೈತೆ ರೀ, ಓಪನ್ ಆಪ್ರೇಷನ್. ಮತ್ತು ಭಾಳ ಮನ್ಯಾಗ ಸಮಸ್ಯೆ ರೀ. ಮಗ ಒಬ್ಬ ತೀರ್ಕೊಂಡನ್ರಿ, ಒಬ್ಬೊಬ್ರು 2 ಅದಾರ ರೀ. ಅವ್ರ ಪಾಡಿಗೆ ಅವ್ರು ಅದಾರ, ನೋಡಂಗಿಲ್ಲ ರೀ ನಮ್ಗೆ. ಅವು ಬಂದ್ರೆ ನಮ್ಗೆ ಆಸರೆ ಇತ್ತು ರೀ. ಒಂದಿಟ್ಟು ಏನಾರು ಗುಳಿಗೆಗೆ ಇದಕ್ಕೆ ಭಾಳ ಸಮಸ್ಯೆ ಆಗೈತೆ ರೀ. ಮುದುಕನ ಕಾಲು ಹಿಡ್ಕೊಂಡವ್ರಿ, ದುಡಿಯಂಗಿಲ್ಲ. ನಾವು ಎಲ್ಲಿ ಹೋಗೋಂಗಿಲ್ಲ ರೀ. ಈಗ ಹಾರ್ಟಿಂದ ಆಪ್ರೇಷನ್ ತ್ರಾಸ ಆಗೈತೆ ರೀ ನಮ್ಗೆ ಭಾಳ. 3-4 ತಿಂಗಳು ಆತ್ರಿ ಬಂದಿಲ್ಲ. 1 ತಿಂಗಳು ಬಂದಿದ್ರು, ಅದ್ರ ಮೇಲೆ ಬಂದೇ ಇಲ್ಲ ರೀ ನಮ್ಗೆ. ತ್ರಾಸ ಆಗೈತೆ ರೀ. ಅಪ್ಪ ತಿಂಗ ಹಾಕ್ತಿದ್ರು. ಈಗ ತಿಂಗ ದುಡ್ಡು ಬರ್ತಾ ಇಲ್ಲ ನಮಗೆ. ಹಾಕಿದ್ರೆ ಕರೆಕ್ಟಾಗಿ ಹಾಕಬೇಕು. ನಾವು ಇದೇ ನಂಬ್ಕೊಂಡಿರ್ತೀವಿ ನಾವು. ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಅದನ್ನು. ಇದು ಭಾಳ ನಮಗೆ ತುಂಬ ಸಮಸ್ಯೆ ಆಗಿದೆ. ಅದರಿಂದ ಒಂದು ಸ್ವಲ್ಪ ಹೆಂಗೋ ಜೀವನ ನಡೀತಿತ್ತು. ಈಗ ಅದರಿಂದ ನಮಗೆ ದುಡ್ಡೇ ಬರ್ತಾ ಇಲ್ಲ. ಅದರಿಂದ ಇವು ಇನ್ನು 3-4 ತಿಂಗಳು ಬಂದೇ ಇಲ್ಲ. ನಮಗೆ ದುಡ್ಡೇ ಬಂದಿಲ್ಲ. ದುಡ್ಡು ನಾವೇ ಹಾಕ್ತಾನೇ ಇಲ್ಲ. ಈಗ ಹಾಕ್ತಾರೆ ಆಗ ಹಾಕ್ತಾರೆ ಅಂತಾರೆ. ಈಗ 1 ತಿಂಗಳು ದುಡ್ಡು ಹಾಕಿದಾರಂತೆ. ಇದೇ ಹಾಕಿರೋ ದುಡ್ಡು ಇನ್ನು ದುಡ್ಡೇ ಹಾಕಿಲ್ಲ ಅವರು. ಪ್ರತಿ ತಿಂಗಳು ನಮ್ಗೆ ಕೊಡ್ತಾ ಇರಬೇಕು. ತಿಂಗ ನಮಗೆ ಪಾಲಿಸ್ತಾರೆ ಅವರು. ನಮಗೂ ಒಂದು ಜೀವನ ನಡೀತದೆ. ಅದನ್ನೇ ಆಮೇಲೆ ಈಗೇನು 22 ಕಂತು ಅಷ್ಟೇ ಬಂದವ ನಮಗೆ. ಈಗ ಹೊತ್ತಿಗೆ ಒಂದು ಹಾಕ್ಯಾರ, ಇನ್ನೂ 4-3 ಕಂತಂತಿ ಬರಬೇಕ್ರಿ. ಈಗ 2 ವರ್ಷ ಆತಲ್ಲ ಹಾಕತ್ತಾರೆ. ಈಗ ನಡು ಗ್ಯಾಪ್ ಆಗ್ಯಾವ್ರಿ. ನಮ್ಗೇನು ಓದಾಕಾರ ಬರಂಗಿಲ್ಲ, ಏನಿಲ್ಲ. ನಾವು ಎಂಟ್ರಿ ಮಾಡಿದಷ್ಟೇ ಗೊತ್ತ ನಮಗೆ. ಒಂದು ಯಾವುದೋ ಒಂದು ಆಫೀಸಲ್ಲಿ ಕಸ ಗುಡಿಸ್ಕೊಂಡು 5,000 ಸಂಬಳ ಕೊಡ್ತಾರೆ. ಅದರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಯಾವುದೂ ಇಲ್ಲ. ಅದೇ ಅವನು ಕಾರಿದೆ ಅಂದ್ಬಿಟ್ಟು ತೆಗೆದ್ರು. 3 ವರ್ಷ ಆಯಿತು. ಅದರಿಂದ ನೋಡಿ ಊಟ ಕಟ್ಕೊಂಡು ಹೋಗಿ ಕೆಲಸ ಮಾಡಿ ಜೀವನ ಮಾಡ್ತಾಯಿದ್ದೀನಿ. ಮಗನೂ ಅನ್ನ ಆಗ್ತಾ ಇಲ್ಲ. ನನಗೆ ಅದು ಸ್ಟಾರ್ಟಿಂಗಲ್ಲೇ ಹೆಸ್ರು ಕಾರ್ಡ್ ಕೊಡಮ್ಮ ಅಂದರು. ಹೆಸ್ರು ಕಾರ್ಡ್ ಇಲ್ಲ ಅನ್ನೋದ್ರಿಂದ ಕ್ಯಾನ್ಸಲ್ ಮಾಡಿದರು. ಅವ್ನು ಕಾರ್ ತೊಗೊಂಡಿರೋದ್ರಿಂದ, ಅವನು ನನ್ನ ಹೆಸರಲ್ಲಿರೋದ್ರಿಂದ ಕ್ಯಾನ್ಸಲ್ ಮಾಡಿದರು. ಆಮೇಲೆ ನಾನು ಈಗ ಒಂದು 8 ತಿಂಗಳಲ್ಲಿ ಅವನ್ನ ತೆಗ್ಸಾಕ್ತೆ. ನನಗೆ ಅನ್ನ ಆಗ್ತಾ ಇದ್ಮೇಲೆ ನಾನಿದ್ದೇನು ಪ್ರಯೋಜನ ಅಂತ ಇಲ್ಲಿ ಬಂದು. ಸರ್, ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂತೀವಿ ಸರ್. ಅದು 2,000 ರೂಪಾಯಿ ಬಂದರೆ ನಮ್ಮ ಹುಡುಗರಿಗೆ ಸ್ಕೂಲ್ಗೆ ಅಥವಾ ನಮ್ಮ ವಯಸ್ಸಾಗಿದ್ದವ್ರಿಗೆ ಔಷಧಗಳಿಗೆ ಆ ಥರ ಏನಾನ ಅನುಕೂಲ ಆಗ್ತದಂತ ನಾವು ಇದ್ರ ಮೇಲೆ ಆಧಾರ ಬಿದ್ದಿದ್ದೀವಿ ಸರ್. ಇದು 2 ತಿಂಗಳು ಬರೋದು, 3 ತಿಂಗಳು ಬಂದಾಗೋದು, ಆಗ ಸಮಸ್ಯೆ ಆಕತ್ತೆ ಸರ್. ನಮ್ಗೆ 3 ತಿಂಗಳ ಮೊದಲು ಬಂದಾಗಿತ್ತು, ಮತ್ತೆ 1 ತಿಂಗಳ ಬಂದವ, ಮತ್ತೆ ಬಂದಿಲ್ಲ. ಮತ್ತು ನಮ್ಮ ಮಕ್ಕಳು ನಾವು ಬೆಡ್ಕೊಂಡು ತಿಂಬವ್ರು ಪೂರಾ ಗರೀಬ್ರಿ ನಾವು. ನೀವು ಮಾಡಿರಲ್ಲ, ಅದರ ಸಲುವಾಗಿ ಏನಾನ ಸ್ವಲ್ಪ ನಾವು ನುಚ್ಚು ಬಿಚ್ಚು ತಂದ್ಕೊಂಡು ಊಟ ಮಾಡಕತ್ತೀವಿ. ನಮ್ಮ ಸಣ್ಣ ಮೊಮ್ಮಕ್ಕಳು ಇಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೆಂಗೆ ಮಾಡ್ಬೇಕು ಸರ್? ನೀವು ಹಾಕ್ತೀರ ಅಂತ ಬಡವರಿಗೆ ಹಾಕ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ಹಾಕ್ಬೇಕು ತಾನೆ. 5-6 ತಿಂಗಳು ತಕ್ಕನ ಡಿಲೇ ಮಾಡ್ಕೊಂತ ನಿಂತ್ಕೊಂಡ್ರೆ ಇಲ್ದಂತಾರೆ ನಾವು ಏನು ಮಾಡ್ಬೇಕು ಹೇಳ್ರಿ? ಅದ್ರಾಗ ಬಡವ್ರು ಇರ್ತಾರೆ, ಅದ್ರಾಗ ವಯಸ್ಸಾದವ್ರಿಗೆ ಮಾತ್ರೆ, ಸ್ಕೂಲ್ಗಳಿಗೆ ಮಕ್ಳು ಫೀಸ್ಗಳಿಗೆ ಎಲ್ಲದಕ್ಕೂ ಯೂಸ್ ಆಗದು ನಮಗೆ. ಅಂಥದ್ದು ಇವಾಗ ಎಲ್ಲನೂ 5-6 ತಿಂಗಳಿಂದ ನಿಲ್ಲಿಸಿ ಹಾಕಿದ್ವಿ ಹಂಗೆ ಹಿಂಗೆ ಅಂತ ಇದನ್ನ ಮಾಡ್ತಿದ್ದಾರೆ. ಅದೇ ಮತ್ತೆ ಈಗ 3 ತಿಂಗಳಿಂದ ಬಂದಿಲ್ಲ. ಕಾಲು ನೋವು, ಆ ನೋವು ಇರುತ್ತೆ. ಮತ್ತು ಯಾವುದು ನಮ್ದು ಏನಿಲ್ಲ, ಅಂಗಡಿ ಸಂಬಳಕ್ಕೆ ಹೋಗೋದು ನಮಗೆ. ಅದರಿಂದ ಜೀವನ. ಮತ್ತಿದು ಬೇರೆ ಬರ್ತದೆ ಅಂತ ಹೇಳಿದ್ರು, ಬಂದಿಲ್ಲ. ಗುಳಿಗೆಗೆ, ಕರೆನ್ಸಿಗೆ, ರೇಷನ್ನಿಗೆ ಅದಕ್ಕೆಲ್ಲ ಬೇಕು. 2 ತಿಂಗಳು 3 ತಿಂಗಳು ಇಲ್ಲಕ್ಕೆ ಬಂದರೆ 3 ತಿಂಗಳು. ನಮ್ಮದು ಬಾಡಿಗೆ 4,000 ಮನೆ ಬಾಡಿಗೆ. ಬಾಡಿಗೆಗೆ ಆಗ್ಬೇಕಲ್ಲ.
2,000 ರೂಪಾಯಿ ಗೃಹಲಕ್ಷ್ಮಿ ಭಾಗ್ಯ ಬಂದಿಲ್ಲ ನಮ್ಗೆ ಸರ್. 2 ತಿಂಗಳು ಬರೋದಿಲ್ಲ, 1 ತಿಂಗಳು ಬರ್ತೈತ್ರಿ ಸರ್. ಅದನ್ನ ನಂಬ್ಕೊಂಡು ನಾವು ಜೀವನ ಮಾಡತ್ತೇವ್ರಿ ಬಡ್ರು ಮನುಷ್ಯರ. ಏನು ಮಾಡೋದು ಹೇಳಿ ಸರ್. ಯಾರೇ ಕೇಳಿದ್ರೆ ಬರ್ತೈತಿ ಅಂತಾರೆ ಸರ್. ಬ್ಯಾಂಕಿಲ್ಲಿ ಹೋಗಿ ಕೇಳಿದ್ರೆ ಬರ್ತೈತಿ ಹೋರಮ್ಮ ಅಂತಾರ. 2 ತಿಂಗಳು ಬರೋದಿಲ್ರಿ, 1 ತಿಂಗಳು ಬರ್ತೈತ್ರಿ. ಕೆಲ್ಸಕ್ಕೆ ಹೋಗೋದಿಲ್ಲ ಸರ್. ಅದನ್ನ ನಂಬ್ಕೊಂಡು ಜೀವನ ಮಾಡೋದ್ರಿ. ನಾವು ಸಂಘದಾಗೆಲ್ಲ ರೊಕ್ಕ ತೆಗ್ದೀವ್ರಿ, ನಂಬ್ಕೊಂಡು